ಕಾಫಿಗೆ ಏಲಕ್ಕಿಗೆ ನೆರಳು ಬೇಕು. ಕಾಫಿ, ಅಡಿಕೆ, ಆಮೇಲೆ ಏಲಕ್ಕಿ, ಆಮೇಲೆ ದಾಲ್ಚಿನ್ನಿ, ಆಮೇಲೆ ಮೆಣಸು ಇವೆಲ್ಲ ಪ್ರಯೋಗ ನಡೆದವು. ಒಂದು 2 ಕುರಿ ಯಾಕಂದ್ರೆ ಈ ಟೈಮ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅವ್ನು ಸಮೃದ್ಧವಾಗಿ ಅವ್ನು ಯಾರನ್ನೂ ಕೈ ಒಡ್ಡೋದು ಬೇಕಾಗಿಲ್ಲ, ಯಾವ ಸಬ್ಸಿಡಿ ಬೇಕಾಗಿಲ್ಲ. ಸಾಮಾನ್ಯವಾಗಿ ಮಲೆನಾಡು ಅಥವಾ ತಂಪಾದ ಪ್ರದೇಶಗಳಲ್ಲಿ ಬೆಳೆಯುವ ಕಾಫಿ ಮತ್ತು ಏಲಕ್ಕಿಯನ್ನ ಬಿಸಿಲಿನ ನಾಡು ಎಂದು ಕರೆಯುವ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೇವೇಂದ್ರಪ್ಪ ಬಳುಟಿಗೆ ಅವರು ತಮ್ಮ 6 ಎಕರೆ ಭೂಮಿಯಲ್ಲಿ ಏಲಕ್ಕಿ, ಕಾಫಿ ಹಾಗೂ ದಾಲ್ಚಿನ್ನಿ ಬೆಳೆದು ಯಶಸ್ಸು ಕಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯಂತಹ ಬಿಸಿಲು ಪ್ರದೇಶದ ರೈತರು ತಮ್ಮ ತೋಟಗಳಲ್ಲಿ ಏಲಕ್ಕಿ, ದಾಲ್ಚಿನ್ನಿ ಹಾಗೂ ಕಾಫಿ ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ. ಹಾಗೆಯೇ ಕುಷ್ಟಗಿ ಸೇರಿದಂತೆ ಇತರ ಬಯಲುಸೀಮೆ ಭಾಗದ ರೈತರು ಅಡಿಕೆ ತೋಟಗಳ ಮಧ್ಯೆ ಅಂತರ ಬೆಳೆಯಾಗಿ ಏಲಕ್ಕಿ ಬೆಳೆದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಹೆಚ್ಚಾಗಿ ಅಡಿಕೆ ಮರಗಳ ನೆರಳಿನಲ್ಲಿ ಅಥವಾ ಕಾಫಿ ಗಿಡಗಳ ಮಧ್ಯೆ ಏಲಕ್ಕಿಯನ್ನ ಯಶಸ್ವಿಯಾಗಿ ಅಂತರ ಬೆಳೆಯಾಗಿ ಬೆಳೆಯಲಾಗುತ್ತಿದೆ. ಎಷ್ಟು ಗಿಡ ಅದ ಒಟ್ಟಾರೆ? 1.5 ಎಕರೆ. ಈಗ ಮಾತೇನ್ರಿ 1 ವರ್ಷ? ಒಂದ್ಸಲ 15 ಗಿಡ ಚಲೋ ಆಗಿತ್ತು. ಈ ವರ್ಷ ಇವು ಚಲೋ ಆಗ್ತಾವ. ಒಂದು 100 ಗಿಡ ಚಲೋ ಈ ವರ್ಷ. 100 ಗಿಡ ಈ ವರ್ಷ ಇಷ್ಟು ಚಲೋ. ನಮ್ಮ ಭೂಮಿಯಲ್ಲಿ ಏಲಕ್ಕಿ ಈ ತರ ಬೆಳಿಬೋದು? ಟ್ರಯಲ್ ಮಾಡಕತ್ತೀವಿ ಪ್ರಾಯೋಗಿಕವಾಗಿ. ಯಾಕಂದ್ರೆ ನಮ್ಮಲ್ಲಿ ಕ್ಲೈಮೇಟ್ ಕೂಲ್ ಆಗೈತೆ, ನೆರಳು ಐತೆ. ಯಾಕಂದ್ರೆ ಫುಲ್ ಗಿಡಗಳು ಅದಾವಲ್ಲ, ಇದಕ್ಕೆ ನೆರಳು ಬೇಕು. ಕಾಫಿಗೆ ಏಲಕ್ಕಿಗೆ ನೆರಳು ಬೇಕು. ಆ ನೆರಳು ಸೆಟ್ ಆಗೈತೆ ಇಲ್ಲಿ. ಹಿಂಗಾಗಿ ಟ್ರಯಲ್ ಬೇಸಿಸ್ ಈ ವರ್ಷ ಐತಲ್ಲ, ಇದ್ರಾಗ ಅಡಿಕೆ ಮಾಡಿದೀವಿ. ಅಡಿಕೆ ಬರ್ತಾ ಇಲ್ಲ ಅಂತ ಅಡಿಕೆ ಸಕ್ಸಸ್ ಆಗತೈತಿ. ಇವೆಲ್ಲ ಇನ್ನು 4 ಗಿಡ ಹಚ್ಚಿದ್ವಿ ಅಡಿಕೆನ. ಹೀಗಾಗಿ 6 ಎಕರೆ ಹಚ್ಚಿವಿ ಅಡಿಕೆನ. ಕಾಫಿ, ಅಡಿಕೆ, ಆಮೇಲೆ ಏಲಕ್ಕಿ, ಆಮೇಲೆ ದಾಲ್ಚಿನ್ನಿ, ಆಮೇಲೆ ಮೆಣಸು ಇವೆಲ್ಲ ಪ್ರಯೋಗ ನಡೆದವು. ಇವು 1 ಎಕರೆದಲ್ಲಿ 300 ಶ್ರೀಗಂಧ ಕೂತಾವ. 1 ಎಕರೆದಲ್ಲಿ ಮೊನ್ನೆ ನಾವು ಮಾರಿದ್ವಿ. ಒಂದು 4-5 ಗಿಡ ಕೊಟ್ಟಿದ್ವಿ. ಒಂದು ಗಿಡ 1 ಕೆಜಿ 7,000-8,000 ಹೋಗ್ತು. ಈಗ 300 ಗಿಡ ಕುಂತಾನ. ಆಮೇಲೆ 150 ತೆಂಗಿನ ಗಿಡ ಕುಂತಾವ. ಈಗ 150 ತೆಂಗಿನ ಗಿಡ ಅಂದ್ರೆ ಗಿಡಕ್ಕೆ 1 ಲಕ್ಷ ರೂಪಾಯಿ ಬಂದೇ ಬರ್ತೈತಿ. ಬೇಡ ನಮ್ಗೆಲ್ಲ 1.5 ಗಿಡಕ್ಕೆ 1 ಲಕ್ಷ ಬರ್ತದೆ. ಆಮೇಲೆ ಇದು ಶ್ರೀಗಂಧ ಏನೈತಿ 25 ವರ್ಷ ಬೇಕು. ಇದು ಕಡಿಮೆ ಅಂದ್ರೆ ಇದು 1 ಲಕ್ಷ ರೂಪಾಯಿ ಬರ್ತೈತಿ. ಅಂದ್ರೆ ಎವರೇಜ್ ನಮ್ಗೆ 2 ಲಕ್ಷ ರೂಪಾಯಿ ಎಫ್ಡಿ ಬಂದ್ಗತಿ ಒಂದು 25 ವರ್ಷಕ್ಕೆ ಬರ್ತದೆ. ಆಮೇಲೆ ಬದುಕಾಕಿ ಹೆಂಗಪ್ಪ ಅಂತ 25 ಬದುಕಾಕಿ ಅಂತ ಬದುಕಾಕಿ ನಮ್ಗೆ ಏನಂದ್ರೆ ಆಲ್ರೆಡಿ ಸಪೋರ್ಟ್ ಐತೆ. ಇದ್ರಾಗ ಮಾತಾಡಿ ಮಾವು ಐತೆ. ಸಪೋರ್ಟ್ ನಮ್ಗೆ ಆಲ್ರೆಡಿ ನಮಗೆ 30,000 ರೂಪಾಯಿ 40,000 ರೂಪಾಯಿ ಎವರೇಜ್ ಇನ್ಕಮ್ ಚಲೋ ಆಗೈತೆ. ಅಂದ್ರೆ ನಮ್ಗೆ ಜೀರೋ ಕಲ್ಟಿವೇಶನ್. ಆಮೇಲೆ ಈ ಸೀತಾಫಲ ಈಗ ಎಲ್ಲ ಚಲೋ ಆಗಿಲ್ಲ, ಇನ್ನೂ ಚಲೋ ಆಗುತ್ತೆ. ಸೀತಾಫಲ ಒಂದು ಚಲೋ ಆಗ್ತಪ್ಪ ಅಂದ್ರೆ, ಆಮೇಲೆ ಏಲಕ್ಕಿ, ಆಮೇಲೆ ಅಡಿಕೆ, ಈ ರೀತಿ ನಾವು ಈ ಅಡಿಕೆ ನಾಳೆ ನಾವು ಕರಿ ಮೆಣಸು ಹಚ್ಕೊಂತೀವಿ. ಹೀಗೆಲ್ಲ ಮಾಡಿದ್ರಂದ್ರೆ ಒಬ್ಬ ಎಕರೆದೊಳಗ ಕನಿಷ್ಠ ಅಂದ್ರೆ 1 ಲಕ್ಷ ರೂಪಾಯಿ ತೆಗಿಬೋದು. ಒಬ್ಬ ಮನುಷ್ಯನ ಅದೇ ವರ್ಷಕ್ಕೆ 1 ವರ್ಷಕ್ಕೆ 1 ಲಕ್ಷ ತೆಗಿಬೋದು. ಪ್ಲಸ್ 25 ವರ್ಷಕ್ಕೆ ಏನೈತೆ ಅಂದ್ರೆ 2 ಕೋಟಿ ರೂಪಾಯಿ 1 ಎಕರೆದಲ್ಲಿ ಬರ್ತದೆ. ಈ ಟೈಪ್ ಮಾಡಿದ್ರಪ್ಪ ಅಂದ್ರೆ ಯಾವ ಮಕ್ಕಳು ನೌಕರಿ ಹುಡುಕುದಿಲ್ಲ. ಇದನ್ನ ಇವತ್ತು ತೋಟಗಾರಿಕೆ ಇರೋದು ಫಾರೆಸ್ಟ್ ಇರೋದು ಹೆಚ್ಚು ಜನಸಂಪರ್ಕ ಸಭೆ ಮಾಡಿ ಜನರಿಗೆ ಈಗ ಇಲ್ಲಿ ಮಾಡಲ್ ಐತೆ ಬಂದು ತೋರಿಸಿ ಅವರಿಗೆ ಉತ್ತೇಜನ ಕೊಟ್ಟರಪ್ಪ ಅಂದ್ರೆ ಯಾವ ಮಕ್ಕಳು ಇವತ್ತು ಹೋಗಿ ಒಂದು ಬೆಂಗಳೂರಿಗೆ ಹೋಗಿ 4 ಎಕರೆ ಭೂಮಿ ಮೇಲೆ 10,000 ರೂಪಾಯಿ ದುಡಿಯಕತ್ತಾರೆ, 20,000 ದುಡಿಯಕತ್ತಾರೆ. ಯಾರು ಹೋಗುದಿಲ್ಲ. ಅದಕ್ಕೆ ಏನಾಗೈತಪ್ಪ ಅಂದ್ರೆ ಸರ್ಕಾರ ಸಬ್ಸಿಡಿ ಕೊಡೋದು ಬೇಕಾಗಿಲ್ಲ ನಮ್ಗೆ. ಅವರಿಗೆ ಮಾರ್ಗದರ್ಶನ ಕೊಡ್ಲಿ, ಅವರಿಗೆ ಎಲ್ಲಿಗೆ ಅವರಿಗೆ ತಿಳುವಳಿಕೆ ಕೊಡ್ಲಿ. ಅಂದ್ರೆ ಅದು ಬಿಟ್ಟು ನಾವೇನಪ್ಪ ಚಾಕ್ಲೇಟ್ ಕೊಡಕತ್ತೇವೆ. ಇವ್ರಿಗೆ ಚಾಕ್ಲೇಟ್ ಕೊಟ್ಟು ತುಂಬುದಿಲ್ಲ ನಮಗೆ. ಅದಕ್ಕೆ ಇವತ್ತು ನಿರುದ್ಯೋಗಿ ರೈತರು ಇವತ್ತು ಎಲ್ಲರೂ ನೌಕರಿ ಸಿಗುದಿಲ್ಲ. ಆ ನೌಕರಿ ಬಿಟ್ಟು 2 ಎಕರೆ ಭೂಮಿ ಇದ್ರೆ ಅಂದ್ರೆ ಅವಾಗ ಕೋಟೆ ದಿವಸ ಒಂದು 2 ಕುರಿ ಈ ಟೈಮ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅವ್ನು ಸಮೃದ್ಧವಾಗಿ ಅವ್ನು ಯಾರನ್ನೂ ಕೈ ಒಡ್ಡೋದು ಬೇಕಾಗಿಲ್ಲ, ಯಾವ ಸಬ್ಸಿಡಿ ಬೇಕಾಗಿಲ್ಲ. ಅದಕ್ಕೆ ಇದನ್ನ ಮನೆ ಮುಟ್ಟಂತ ರೈತರಿಗೆ ಅಳವಡಿಸ್ಕೊಳ್ಬೇಕು. ಇದು ಇವತ್ತು ಸರ್ಕಾರದಿಂದ ಇವತ್ತು ಆಗ್ತಾ ಇಲ್ಲ.
ಇದಕ್ಕೆ ಇವತ್ತು ಒಕ್ಕಲ್ತನ ನಿರ್ಲಕ್ಷ್ಯ ಆಗೈತಿ. ಒಕ್ಕಲ್ತನ ನಿರ್ಲಕ್ಷ್ಯ ನಾವು ಮಾಡಿದ ಅದು ಆಗಿಲ್ಲ, ಅದು ಆಗಿಲ್ಲ. ಆದ್ರೆ ಇವತ್ತು ಒಂದು ಎಕರೆದಲ್ಲಿ ಕೋಟಿ ಗಟ್ಟಲೆ ಬರೋದು ಉದ್ಯೋಗ ಯಾವ್ದಾಗೈತಿ. ಆಮೇಲೆ ಇದು ಪರಿಸರಕ್ಕೆ ನಮ್ಮ ಬರೀ ರೊಕ್ಕದೊಂದು ಮುಖ್ಯ ಅಲ್ಲ. ಇವತ್ತು ಪರಿಸರಕ್ಕೆ ಇವತ್ತು ಈ ನಮ್ಮ ಕಲ್ಯಾಣ ಕರ್ನಾಟಕದೊಳಗ 400 ಮಿಲಿಮೀಟರ್ ಮಳೆ ಆಗ ಪ್ರದೇಶದೊಳಗ ಏಲಕ್ಕಿ ಬರಕತ್ಯಾವ, ಅಡಿಕೆ ಬೆಳಕತ್ಯಾವ, ಆಮೇಲೆ ದಾಲ್ಚಿನ್ನಿ ಬರಕತ್ತೈತೆ. ಮತ್ತೆ ಇವೆಲ್ಲ ಬಂದು ಯಾಕೆ ಕೊಡೋದಾಗ್ತೀವಿ? ನಮ್ಮ ಮೊನ್ನೆ ನಾವು ಅವ್ರು ನೆಗೆಟಿವ್ ಥಿಂಕಿಂಗ್ ಮಾಡಕತ್ತೀವಿ. ಪಾಸಿಟಿವ್ ಥಿಂಕಿಂಗ್ ಅಂತ ಹೋಗ್ಬೇಕಾಯ್ತು ಯುವಕರು. ಅದಕ್ಕೆ ಯುವಕರಿಗೆ ಏನಾಯ್ತಪ್ಪ ಅಂದ್ರೆ ಒಳ್ಳೆ ಮಾರ್ಗದರ್ಶನ ಬೇಕಾಗಿತ್ತು. ಒಳ್ಳೆ ಮಾರ್ಗದರ್ಶನ ಯುವಕರಿಗೆ ಇಲ್ಲ. ಆ ದೃಷ್ಟಿಯೊಳಗೆ ಏನಪ್ಪಾ ಅಂದ್ರೆ ಇವತ್ತು ಆ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗ್ಬೇಕು, ಪ್ರತಿನಿಧಿಯಿಂದ ಆಗ್ಬೇಕಂತ ನನ್ನ ವೈಯಕ್ತಿಕ ಬೇಡಿಕೆ.